ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಂದು ರೀತಿಯಲ್ಲಿ ಚಾಣಾಕ್ಷ ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಬೇಕಾದಷ್ಟು ಘಟನೆಗಳು ಸಾಕ್ಷಿ ಆಗ್ತಾ ಇರುವಂಥದ್ದು. ಏನು ಅಂತಂದರೆ, ತಾವು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದಂಥ ನಂತರದಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದ ಹೇಳುವಂತಹ ಕೆಲಸಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮುಂದಾಗ್ತಾ ಇರುವಂಥದ್ದು. ಅಂದರೆ ಅವರ ಪ್ರಮಾಣ ವಚನದ ದಿವಸವೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮೊದಲಿಗೆ ದೇಶ ಕಂಡಂತಹ ಕರ್ನಾಟಕದಿಂದ ಹೋದಂತಹ ಒಬ್ಬರು ಪ್ರಧಾನಿಗಳು, ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸಕ್ಕೆ ಹೋಗಿ ಅವರ ಆಶೀರ್ವಾದವನ್ನು ಪಡೆದರು. ಅದು ಕೂಡ ಪಕ್ಷಾತೀತವಾಗಿ ಎಲ್ಲ ನಾಯಕರನ್ನು ಭೇಟಿಯಾದರು. ಅದಾದ ನಂತರ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪನವರ ಮನೆಗೆ ಹೋದರು, ಅವರ ಆಶೀರ್ವಾದವನ್ನು ಕೂಡ ಪಡ್ಕೊಂಡ್ರು. ಅದಾದ ನಂತರ ಸಂಜೆ ಇವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಅದಾದ ನಂತರ ಒಂದು ಪತ್ರಿಕಾಗೋಷ್ಠಿ ನಡೆಸಿ ಮಹತ್ವದ ಘೋಷಣೆಗಳನ್ನು ಮಾಡಿದ್ರು. ಅದಾದ ಮೇಲೆ ದೇವಸ್ಥಾನಗಳು ಮಠಮಾನ್ಯಗಳಿಗೆ ಭೇಟಿ ಕೊಟ್ಟರು. ಅದಾದ ನಂತರ ಇವರ ಸ್ವಕ್ಷೇತ್ರವಾಗಿರುವಂತಹ ಕನಕಪುರ, ರಾಮನಗರ ಈ ಭಾಗಕ್ಕೆ ಹೋಗಿ ಒಂದು ರೋಡ್ ಶೋವನ್ನು ನಡೆಸಿ ಅವರ ಅಭಿಮಾನಿಗಳಿಗೆ, ಕಾರ್ಯಕರ್ತರಿಗೆ, ಬೆಂಬಲಿಗರಿಗೆ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳುವಂತಹ ಕೆಲಸವನ್ನು ಮಾಡಿದ್ರು. ಶುಭಾಶಯಗಳ ಭರಪೂರ ಡಿ.ಕೆ. ಶಿವಕುಮಾರ್ ಅವರಿಗೆ, ಅಂದರೆ ತಮ್ಮ ಊರಿನವರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನುವಂಥ ಖುಷಿ ಜನರಲ್ಲಿತ್ತು. ಅದಾದ ನಂತರ ಒಂದು ನಡೆಯನ್ನು ಅನುಸರಿಸಿದ್ರು ಡಿ.ಕೆ. ಶಿವಕುಮಾರ್. ಏನು ಎಲ್ಲ ಅಂದರೆ ರಾಜ್ಯ ಕಂಡಂತಹ ಈಗ ಇರುವಂತಹ ಎಲ್ಲ ಮಾಜಿ ಮುಖ್ಯಮಂತ್ರಿಗಳನ್ನ ಭೇಟಿಯಾದರು. ಒಂದು ಕಡೆಯಿಂದ ವೀರಪ್ಪ ಮೊಯ್ಲಿಯವರು, ಡಿ.ವಿ. ಸದಾನಂದ ಗೌಡರು, ಜಗದೀಶ್ ಶೆಟ್ಟರ್ ಎಲ್ಲರನ್ನು ಕೂಡ ಭೇಟಿ ಮಾಡ್ಕೊಂಡು ಬಂದರು. ಅಂದರೆ ಎಲ್ಲರನ್ನ ಭೇಟಿಯಾಗಿ ಅವರಿಂದ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು, ಅಂದರೆ ತಾನು ಮುಖ್ಯಮಂತ್ರಿಯಾಗಿ ಹೇಗೆ ಆಡಳಿತವನ್ನು, ಉತ್ತಮವಾದಂಥ ಆಡಳಿತವನ್ನು ನಡೆಸಬೇಕು ಅನ್ನುವಂಥ ಒಂದಷ್ಟು ಸಲಹೆ ಸೂಚನೆಗಳನ್ನು ಮಾಜಿ ಮುಖ್ಯಮಂತ್ರಿಗಳಿಂದ ಪಡೆದುಕೊಂಡ್ರು. ಅದಾದ ಮೇಲೆ ಅಂದರೆ ಮುಖ್ಯಮಂತ್ರಿಯಾಗಿ ನೀವು ಕುಮಾರಸ್ವಾಮಿಯವ್ರನ್ನೂ ಕೂಡ ಭೇಟಿ ಆಗ್ತೀರಾ ಅನ್ನುವಂಥ ಪ್ರಶ್ನೆಗೆ ಅವರು ಸಮಯ ಕೊಟ್ಟರೆ, ಅವ್ರು ಸಿಕ್ಕರೆ ಖಂಡಿತವಾಗಿ ಅವರನ್ನೂ ಕೂಡ ಭೇಟಿ ಆಗ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು. ಅದಾದ ನಂತರ ನಿನ್ನೆ ದೆಹಲಿಗೆ ತೆರಳಿರುವಂಥದ್ದು ಡಿ.ಕೆ. ಶಿವಕುಮಾರ್ ಅವರು. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಂಥ ನಂತರದಲ್ಲಿ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಆಗ್ತಾ ಇರುವಂಥದ್ದು ಮೊದಲ ಬಾರಿಗೆ. ಅಂದರೆ ಕಾಂಗ್ರೆಸ್ನ ವರಿಷ್ಠರು ಏನು ನುಡಿದಂತೆ, ಅವರು ಕೊಟ್ಟಂತಹ ಮಾತಿನಂತೆ ಆರಂಭಿಕ ದಿನಗಳಲ್ಲಿ, ಅಂದರೆ 2023ರಲ್ಲಿ ಏನು ಅಧಿಕಾರಕ್ಕೆ ಬಂದಾಗ ಮಾತುಕತೆ ಆಗಿತ್ತಲ್ಲ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಮಧ್ಯೆ, ಅದರಂತೆಯೇ ಅವರು ಎಷ್ಟೋ ಬಾರಿ ದೆಹಲಿಗೆ ತೆರಳಿ ಅದನ್ನು ಮಾತನ್ನು ಜ್ಞಾಪಕ ಮಾಡುವಂಥ ಕೆಲಸವನ್ನು ಮಾಡಿದಂಥ ನಂತರದಲ್ಲಿ ಸರಿಯಾದ ಸಂದರ್ಭ ನೋಡಿ 2.5 ವರ್ಷ ಅಂದಿದ್ರು, ಬಟ್ 3 ವರ್ಷ ಆದರೂ ಕೂಡ ಸರಿಯಾದ ಸಂದರ್ಭಕ್ಕೆ ಅದನ್ನು ಗಮನ ಹರಿಸಿ ಹೈಕಮಾಂಡ್ನ ವರಿಷ್ಠರು ನಿರ್ಧಾರವನ್ನು ತೆಗೆದುಕೊಂಡು ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಇಳಿಸಿ ಡಿ.ಕೆ. ಶಿವಕುಮಾರ್ ಅವರಿಗೆ ಆ ಒಂದು ಕುರ್ಚಿಯನ್ನು, ಅಂದರೆ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು. ಹೀಗಾಗಿ ಅಂದರೆ ಸೋನಿಯಾ ಗಾಂಧಿ ಅವ್ರಿಗೂ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಒಂದು ಒಳ್ಳೆಯ ಸಂಬಂಧ ಇದೆ. ಯಾಕೆ, ಅವರು ತಿಹಾರ್ ಜೈಲು ಹೋದಾಗಲೂ ರಾಜಕೀಯ ಷಡ್ಯಂತ್ರದ ಮುಖಾಂತರ BJP ಅವರು ಮಾಡಿದ್ರು ಅಂತ ಆರೋಪ ಅವರು ಮಾಡ್ತಾರೆ. ತಿಹಾರ್ ಜೈಲಿನಲ್ಲಿ ಇದ್ದಾಗಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವರು ಬಂದು ಅವರನ್ನು ಭೇಟಿಯಾಗಿದ್ದರು. ಹೀಗಾಗಿ ಸೋನಿಯಾ ಗಾಂಧಿ ಅವರ ಜೊತೆಗೆ ಪಕ್ಷನಿಷ್ಠರಾಗಿ ಟ್ರಬಲ್ ಶೂಟರ್ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಮೇಲೆ ಬಹಳ ಅಪ್ಯಾಯಮಾನತೆ, ವಿಶ್ವಾಸ, ಪ್ರೀತಿ, ಗೌರವ ಎಲ್ಲವೂ ಕೂಡ ಇದೆ. ಹೀಗಾಗಿ ಹೈಕಮಾಂಡ್ನ ವರಿಷ್ಠರಿಗೆ ಧನ್ಯವಾದ ಹೇಳೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಯೂತ್ ಕಾಂಗ್ರೆಸ್ ಆಫೀಸ್ಗೆ ಹೋದರು. ಅದಾದ ನಂತರ AICC ಕಚೇರಿಗೆ ಹೋಗಿ ಅಲ್ಲಿ ರಾಹುಲ್ ಗಾಂಧಿ ಅವ್ರನ್ನ, ಸೋನಿಯಾ ಗಾಂಧಿ ಅವ್ರನ್ನ, ಪ್ರಿಯಾಂಕಾ ವಾದ್ರಾ ಎಲ್ಲರನ್ನೂ ಕೂಡ ಮಾತಾಡಿಸಿ ಅವರಿಗೆ ಥ್ಯಾಂಕ್ ಯು ಹೇಳಿ ಅವರುಗಳು ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಅಭಿನಂದಿಸಿ ಗೌರವವನ್ನು ಸೂಚಿಸಿದ್ರು. ಅದಾದ ನಂತರ ಇವತ್ತು ಸಂಜೆ 5:30 ಸುಮಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಭೇಟಿ ಆಗ್ತಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇದರ ಹಿಂದೆ ಬೇಕಾದಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು. ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಚಾಣಾಕ್ಷ ನಡೆ ಬಗ್ಗೆ, ಸ್ಟ್ರಾಟಜಿ ಬಗ್ಗೆ, ಅಂದರೆ ಎಲ್ಲ ಪಕ್ಷದವರನ್ನು, ಎಲ್ಲ ಪಕ್ಷದ ನಾಯಕರನ್ನು ಕರ್ನಾಟಕದಲ್ಲಿ, ದೇಶದಲ್ಲಿ, ಅಂದರೆ ಕೇಂದ್ರ ಸರ್ಕಾರದಲ್ಲಿ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡರೆ ನನ್ನ ಕಡೆಗೆ ಒಂದು ಏನು ಹೇಳ್ತಾರೆ, ಅವರಿಗೆ ಒಲವಿರುತ್ತೆ, ಆವಾಗ ಫಂಡ್ ಬರುತ್ತೆ, ಅನುದಾನಗಳು ಬರುತ್ತೆ, ನನ್ನ ಆಡಳಿತ ಸುಗಮ ಆಗುತ್ತೆ, ಒಂದೊಳ್ಳೆಯ ಹೆಸರಿಂತೆ ಕಪ್ಪು ಚುಕ್ಕೆ ಇಲ್ಲದೆ ಅಜಾತಶತ್ರುವಿನ ರೀತಿಯಲ್ಲಿ ಮುಖ್ಯಮಂತ್ರಿಯಾಗಿ ನಾನು ಆಡಳಿತವನ್ನು, ರಾಜ್ಯಭಾರವನ್ನು ನಡೆಸಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಇದ್ದಾಗಿದ್ದಾರೆ. ಯಾಕೆ, ನಿನ್ನೆ ತಾನೇ ಎಲ್ಲರೂ ಕೂಡ ದೊಡ್ಡ ಅಭಿನಂದನಾ ಸಮಾರಂಭವನ್ನು ಪ್ರಧಾನಿ ಮೋದಿ ಅವರಿಗೆ ಇಟ್ಕೊಂಡಿದ್ರು. ಅವರು ದೀರ್ಘಕಾಲ ಪ್ರಧಾನಮಂತ್ರಿಯಾಗಿ ಎಲ್ಲ ದಾಖಲೆಗಳನ್ನು ಮುರಿದಿದ್ದಾರೆ ದೇಶದಲ್ಲಿ ಅನ್ನುವಂತಹ ಕಾರಣಕ್ಕೆ. ಹೀಗಾಗಿ ಪ್ರಧಾನಿ ಮೋದಿ ಅವರನ್ನು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಭೇಟಿಯಾಗಿ ಅಭಿನಂದಿಸಿ ಗೌರವಿಸಬಹುದು ಅನ್ನುವಂಥ ಮಾತಿನ ಜೊತೆಗೆ ಅವರು ಕೂಡ ಇವರಿಗೆ ಶುಭಾಶಯವನ್ನು ಕೋರಬಹುದು, ನೂತನ ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನುವಂಥ ಕಾರಣದ್ದು. ಜೊತೆಗೆ ರಾಜ್ಯದ ಹಲವಾರು ವಿಚಾರಗಳನ್ನು ಕೇಂದ್ರ ಸರ್ಕಾರದ ಮುಂದೆ, ಪ್ರಧಾನಿ ಮೋದಿ ಅವರ ಮುಂದೆ ಪ್ರಸ್ತಾಪವನ್ನು ಮಾಡಿ ರಾಜ್ಯಕ್ಕೆ ಅನುದಾನವನ್ನು ತರುವಂಥ ವಿಚಾರದಲ್ಲಿ ಒಲವನ್ನು, ಅಂದರೆ ಕೇಂದ್ರ ಸರ್ಕಾರ ಇಲ್ಲಿ BJP ಇದ್ರೂ ಕೂಡ, ಅಂದರೆ ಕಾಂಗ್ರೆಸ್ ಪಾರ್ಟಿ ಇದ್ರೂ ಕೂಡ ನಮ್ಮ ಜೊತೆಗೆ ತಾವು ಕೈ ಜೋಡಿಸಿ GSTಯಿಂದ ಹಿಡಿದು ಬರಬೇಕಾದಂಥ ಹಣ, ಅನುದಾನ ಎಲ್ಲವನ್ನು ಕೂಡ ರಾಜ್ಯಕ್ಕೆ ಕೊಡಿ, ರಾಜ್ಯದಲ್ಲಿ ಉತ್ತಮ ಆಡಳಿತ ಆಗುವಂಥ ರೀತಿ ನೋಡಿಕೊಳ್ಳಿ, ಕೇಂದ್ರದ ಯೋಜನೆಗಳನ್ನು ರಾಜ್ಯಕ್ಕೆ ಕಳಿಸ್ಕೊಡಿ, ಅನುದಾನವನ್ನು ಕೊಡಿ, ಉತ್ತಮವಾದಂಥ ಆಡಳಿತ ನಡೆಸೋದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಡಿ, ನಿಮ್ಮ ಸಹಕಾರವೂ ಕೂಡ ಇರಲಿ, ನೀವು ಜೊತೆ ಕೈ ಜೋಡಿಸಿ ಎಲ್ಲ ಮಾತನ್ನು ಬಹುಶಃ ಡಿ.ಕೆ. ಶಿವಕುಮಾರ್ ಅವರು ಪ್ರಧಾನಿ ಮೋದಿ ಅವರ ಮುಂದೆ ಪ್ರಸ್ತಾಪ ಮಾಡಬಹುದು, ಪ್ರಧಾನಿ ಮೋದಿ ಅವರಿಗೆ ರಿಕ್ವೆಸ್ಟ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ
ಡಿ ಕೆ ಶಿವಕುಮಾರ್ ಅವರು ಅನುಸರಿಸ್ತಾ ಇರುವಂಥ ಈ ನಡೆ ಏನಿದೆಯಲ್ಲ, ಬಹಳ ಬುದ್ಧಿವಂತಿಕೆಯಿಂದ ಎಚ್ಚರಿಕೆಯ ಹೆಜ್ಜೆಯನ್ನು ಡಿ ಕೆ ಶಿವಕುಮಾರ್ ಅವರು ಇಡ್ತಾ ಇದ್ದಾರೆ. ಯಾಕೆಂದರೆ ಇರೋದೇ 2 ವರ್ಷ. 2 ವರ್ಷದಲ್ಲಿ ಈ ಸಂಪುಟ ರಚನೆ, ಈ ಮಂತ್ರಿಗಿರಿಗಳ ಲಾಭ, ಮಂತ್ರಿಗಿರಿ ಸಿಕ್ಕಿರೋರಿಗೆ ಖಾತೆಯ ವಿಚಾರದಲ್ಲಿ ಅಸಮಾಧಾನ, ಇದೆಲ್ಲವನ್ನೂ ಕೂಡ ಸರಿಪಡಿಸಿಕೊಂಡು ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳ ಸಹಕಾರದೊಂದಿಗೆ 2 ವರ್ಷಗಳ ಕಾಲ ಉತ್ತಮವಾದಂಥ ಆಡಳಿತವನ್ನು ಕೊಡಲೇಬೇಕಾದಂತಹ ಒಂದು ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇರೋದು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಆಡಳಿತ ಏನಾದರೂ ಸರಿಯಾಗಿಲ್ಲದೆ ಇದ್ದುಬಿಟ್ರೆ 2028ಕ್ಕೆ ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷಕ್ಕೆ ಮುಖಭಂಗ ಆಗುತ್ತೆ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ. ಹೀಗಾಗಿ ಇದೆಲ್ಲ ಹೆದರಿಕೆ, ಇದೆಲ್ಲ ಎಚ್ಚರಿಕೆ, ಇದೆಲ್ಲ ಜವಾಬ್ದಾರಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಹಳ ಎಚ್ಚರಿಕೆಯ ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.